ಸರ್ ಆಮೇಲೆ CAA ಜಾರಿ ಮಾಡ್ತಾ ಇದ್ದಾರೆ ಸರ್, ಕರ್ನಾಟಕದಲ್ಲಿ ಏನಾದರೂ ಜಾರಿ ಆಗ್ಬೋದು? ನಾವು ಚರ್ಚೆ ಮಾಡ್ತೀವಿ ಪಕ್ಷದಲ್ಲಿ ಮತ್ತು ಸಂಪುಟದಲ್ಲಿ ಸರ್ಕಾರದ ಚರ್ಚೆ ಮಾಡ್ತೀವಿ ಅದಕ್ಕೆ. ಚುನಾವಣೆ ಸಂದರ್ಭದಲ್ಲಿ CAA ಜಾರಿ ಮಾಡಿದ್ದಾರೆ, ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಸರ್. ನೀವು ಹಿಂದೆ ಪೊಲರೈಸೇಷನ್ ಇದೆ, ಜಲಸಂಪನ್ಮೂಲ ಸಚಿವರಾಗಿದ್ದರು. ತಮಿಳುನಾಡಿಗೆ ಅನಧಿಕೃತ ನೀರು ಬಿಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ನೋಡಿ, ಅದು ನಿಮ್ಗೆ ಗೊತ್ತಿದೆ, ಯಾವಾಗಲೂ ಕೂಡ ಎಷ್ಟೆಷ್ಟು ನೀರು ಕೊಡಬೇಕು, ಯಾವ ಸಂದರ್ಭದಲ್ಲಿ ಕೊಡಬೇಕು ಎಲ್ಲನೂ ಕೂಡ ತೀರ್ಮಾನ ಆಗಿದೆ. ಸುಮ್ಮನೆ ಅದನ್ನು ರಾಜಕೀಯ ಮಾಡೋದ್ರಾಗ ಅರ್ಥ ಇಲ್ಲ. ಅದನ್ನು ಅಂದರೆ ಸರ್, ಈಗ ನೀರು ನೀರು ಬೇಕು, ನ್ಯಾಚುರಲ್ ಫ್ಲೋ ಹೋಗ್ತಿರ್ತದೆ ಮತ್ತು ಅದು ಎಷ್ಟೆಷ್ಟು ಯಾವ ಸಂದರ್ಭದಲ್ಲಿ ಕೊಡಬೇಕು. ಆಮೇಲೆ ಈ ನದಿ ಪಾತ್ರದಲ್ಲಿ ಇಕಾಲಜಿಕಲ್ ಸಿಸ್ಟಮ್ ಮಾಡಲಿಕ್ಕೆ ಒಂದು ಸ್ವಲ್ಪ ನೀರು ಬಿಡಬೇಕಂತನೂ ಇರ್ತದೆ. ಅಲ್ಲಿ ಇದು ಸರ್ವೆ ಆಗ್ಬೇಕಲ್ಲ, ಎಕಾಲಜಿಕಲ್ ಸಿಸ್ಟಮ್ ಇದು ಆಗ್ಬೇಕಂತೇಳಿ ಹೀಗೆಲ್ಲರೂ ಕೂಡ ಇರ್ತವೆ. ಅದು ಹೀಗಾಗಿ ಸ್ವಲ್ಪ ಮಟ್ಟಿಗೆ ನೀರು ಏನನ್ನು ಬರುತ್ತದೆ, ಅದು ಇಕಾಲಜಿಕಲ್ ಬ್ಯಾಲೆನ್ಸ್ ಸಲುವಾಗಿ ನೀರು ಬಿಡಬೇಕಾಗ್ತದೆ. ಪ್ರತಿಯೊಂದು ಇದ್ರಾಗೂ ಕೂಡ ಇರ್ತದೆ ಅದು. ಹೀಗಾಗಿ ಅವ್ರು ಆಮೇಲೆ ಈ ನಮ್ಮ ಏನು ಇದರಲ್ಲಿ ಅವ್ರಿಗೆ ಏನಾಗ್ತದಲ್ಲ 172 TMC ಹೋಗುತ್ತೆ ನಮಗೆ. ಅದು ಯಾವ ತಿಂಗಳಲ್ಲಿ ಅಂತ ಎಷ್ಟೆಷ್ಟು ಅಂತ ಅನ್ನೋದು ಇದೆ, ಕೋಟ ಇದೆ. ಅದಲ್ಲ ಅದ್ರ ಪ್ರಕಾರ ಹಿಂದಿನ ಸರ್ಕಾರಗಳು ನಿರ್ಧಾರ ಮಾಡಿದ್ದಾರೆ, BJPನೂ ಮಾಡಿದ್ದಾರೆ, ನಾವು ಮಾಡಿದ್ದೇವೆ, ಮುಂದಿನ ಮಾಡಬೇಕಾಗ್ತದೆ. ಮೊದಲು 192 ಇತ್ತು, ನಾವು ಅದನ್ನು ಹೋರಾಟ ಮಾಡಿದಾಗ ಕಡಿಮೆ 192 ಇದ್ದು 177 ಆಯಿತು. ರಾಜ್ಯಾದ್ಯಂತ ಬರಗಾಲ ಇದೆ ಸರ್, ನೀರಿನ ಆಕಾರ ಬರ್ತಾ ಇದೆ. ಇದು ದೇಶದಲ್ಲೇ ಇವತ್ತು ದಿವಸ ಬರಗಾಲ ಇದೆ, ಬಹುತೇಕ ರಾಜ್ಯಗಳಿದೆ, ನಮ್ದು ಒಂದೇ ಅಂತದಲ್ಲ. ಇನ್ನು ಕೂಡ ವಿದೇಶದಲ್ಲೂ ಕೂಡ ಇದೆ, ಕ್ಯಾಲಿಫೋರ್ನಿಯಾ ಅಂತಲೇ ಇವತ್ತು ಕೂಡ ನೀರು ಹಾಕಾರ ಇದೆ. ಹೀಗಾಗಿ ಇದನ್ನು ನಾವು ಸಮರ್ಥವಾಗಿ ಎದುರಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಪದೇ ಪದೇ ಸಭೆ ಮಾಡ್ತಾ ಇದ್ದಾರೆ, ಎಲ್ಲ ಕಡೆಯೂ ಕೂಡ ಇವತ್ತು ದಿವಸ ನಾವು ಇದನ್ನು ಭಾಳ ಸಮರ್ಥವಾಗಿ ಇವತ್ತು ದಿವಸ ನಾವು ಎದುರಿಸ್ತಾ ಇದ್ದೀವಿ. ಹಣದ ಕೊರತೆ ಮಾಡಿಕೊಟ್ಟಿಲ್ಲ. ಕೇಂದ್ರ ಸರ್ಕಾರದಿಂದ ನಮ್ದು ಯಾವುದೇ ನೆರವು ಬರೆದಿದ್ರು ಕೂಡ ನಾವು ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಮಾಡ್ತಾ ಇದ್ದೀವಿ. ರೈತರು ಪರಿಹಾರ ಕೊಡಲಿಲ್ಲ ಅನ್ನೋಂಥ ಆರೋಪ ಯಾರು ಕೊಡಬೇಕು? ನಾವು ಕೊಟ್ಟಿದ್ದೀವಿ 2,000 ರೂಪಾಯಿ ಪ್ರತಿಯೊಬ್ಬರು ಕುಟುಂಬಕ್ಕೆ, 35 ಲಕ್ಷ ರೈತ ಕುಟುಂಬಕ್ಕೆ ಕೊಟ್ಟಿದ್ದೀವಿ. ಇದು ರಾಜ್ಯದಿಂದ ಕೊಟ್ಟಿದ್ದು, ಕೇಂದ್ರ ಸರ್ಕಾರದ ಅಲ್ಲ. ಅದು ಕುಮಾರಸ್ವಾಮಿ ಅವರು ಶ್ವೇತಪತ್ರ ಬಿಡುಗಡೆ ಮಾಡಿ ಎಲ್ಲ ಗ್ಯಾರಂಟಿಗಳು ಖರ್ಚು ಮಾಡ್ತಾ ಇದ್ದೀರಾ, ದುಡ್ಡು ಸಮಾವೇಶಗಳು ಮಾಡ್ತಾ ಇದ್ದೀರಾ, ರಾಜ್ಯದಲ್ಲಿ ಬರ ಇದೆ, ಶ್ವೇತಪತ್ರ ಹೊಡಿಸಿ ಅಂತ ಸವಾಲು. ಕುಮಾರಸ್ವಾಮಿಗಳು ಯಾವ ಪಕ್ಷಗಳು ಇರ್ತಾರ ಏನ್ರಿ, ಅವೆಲ್ಲ ಶ್ವೇತಪತ್ರ ಹೊಳಿಸ್ಬೇಕಾಗ್ತದೆ. ನಮ್ಗಳ ಸಮ್ಮಿಶ್ರ ಇದಾರೆ, ಈಗ ಕಡೆ ಇದಾರೆ. ಹೌದು, ಮತ್ತು ಅವ್ರಿಗೇನಿದೆ, ಕಾಂಗ್ರೆಸ್ ಬಿಡೋದಾಗ ಅದೊಂದು ಶ್ವೇತಪತ್ರ ಬೇರೆ, ಈಗ BJP ಒಂದು ಮತ್ತೊಂದು ಶ್ವೇತಪತ್ರ ಬೇರೆ. BJP ಜೊತೆ ಸೇರ್ಕೊಂಡಿರೋದು ಕುಮಾರಸ್ವಾಮಿ ಅವರು ಪ್ಲಸ್ ಮೈನಸ್? ಅದು ಅವ್ರಿಗೆ ಕೇಳಿಬಿಡಪ್ಪ, ಜನ ತೀರ್ಮಾನ ಮಾಡ್ತಾರೆ. 2 ಕ್ಷೇತ್ರ ಮಾತ್ರ ಕೊಡ್ತಾರಂತೆ JDSನವ್ರಿಗೆ. ನನಗೆ ಗೊತ್ತಿಲ್ಲ. ಮತ್ತು 2 ಕ್ಷೇತ್ರ ತೊಗೊಂಡು ಅವ್ರು ಸಮಾಧಾನ ಆಗ್ತಿದ್ರೆ ಮತ್ತು ಅವ್ರದ್ದು ಪಕ್ಷದ ಪರಿಸ್ಥಿತಿ, ಅವ್ರ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಆಗ್ತದೆ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ.